ಕರ್ತನಲ್ಲಿ ಪ್ರಿಯ ದೇವ ಜನರೇ, ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸುತ್ತೇನೆ. ಈ ದಿನದ ವಾಕ್ಯವು 2ನೇಯ ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯ 9ನೇಯ ವಚನ. ಯೆಹೋವನು ಭೂಲೋಕದ ಎಲ್ಲಾ ಕಡೆಗಳಲ್ಲಿಯೂ ದೃಷ್ಟಿಯನ್ನು ಪ್ರಸರಿಸುತ್ತಾ ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರ ರಕ್ಷಣೆಗಾಗಿ ತನ್ನ ಪ್ರತಾಪವನ್ನು ತೋರ್ಪಡಿಸುತ್ತಾನೆ. ಈ ದಿನದ ವಾಕ್ಯಕ್ಕಾಗಿ ಸ್ತೋತ್ರ ಮಾಡೋಣ. ಪ್ರಿಯರೇ, ಯೆಹೋವನಾದ ನಮ್ಮ ದೇವರು ಭೂಮಿಯ ಎಲ್ಲಾ ಕಡೆಗಳಲ್ಲಿಯೂ ದೃಷ್ಟಿಸುತ್ತಾನೆ ಮತ್ತು ನಮಗೆ ರಕ್ಷಣೆಗಾಗಿ ಯಥಾರ್ಥ ಮನಸ್ಸುಳ್ಳವರನ್ನು ಕಾಪಾಡಿ ತನ್ನ ಪ್ರತಾಪವನ್ನು ತೋರ್ಪಡಿಸುತ್ತಾನೆ. ನಾವು ಆತನ ಆಶೀರ್ವಾದವನ್ನು ಹೊಂದಲು ನಮ್ಮನ್ನೇ ಆತನಿಗೆ ಒಪ್ಪಿಸಿ ಯಥಾರ್ಥ ಮನಸ್ಸುಳ್ಳವರಾಗಿ ಜೀವಿಸಲು ಪ್ರಾರ್ಥಿಸೋಣ. ನಮ್ಮನ್ನು ಬಾಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ಈ ದಿನಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೆ, ಕೊಟ್ಟಂತ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ವಾಕ್ಯವನ್ನು ಓದುತ್ತಾ ಧ್ಯಾನಿಸುತ್ತಾ ಅದರಂತೆ ನಡೆಯಲು ನಮಗೆ ಬೇಕಾಗಿರುವಂತ ನಿನ್ನ ಪರಲೋಕದ ಪವಿತ್ರಾತ್ಮನ ಶಕ್ತಿಯನ್ನು ನೀನು ನಮಗೆ ದಯಪಾಲಿಸಿಕೊಟ್ಟು ನಡೆಸು ಎಂಬುದಾಗಿ ನಿನ್ನಲ್ಲಿ ಬೇಡುತ್ತೇನೆ. ಈ ದಿನದಲ್ಲಿ ನಾವು ಯಾವ ರೀತಿಯಲ್ಲಿ ಬಾಳಬೇಕು, ಯಾವ ರೀತಿಯಲ್ಲಿ ನಡೆಯಬೇಕು ಎಂಬುದನ್ನು ಕೂಡ ನೀನು ನಮಗೆ ತಿಳಿಸಿಕೊಟ್ಟಿದ್ದೀಯಲ್ಲಪ್ಪ. ಹೌದು, ನಾವು ಯಥಾರ್ಥ ಮನಸ್ಸುಳ್ಳವರಾಗಿ ಬಾಳಲಿಕ್ಕಾಗುವಂತೆ ನೀನು ನಮ್ಮನ್ನು ಆಶೀರ್ವದಿಸು, ನಡೆಸು. ನಮ್ಮನ್ನು ಮಾತ್ರ ಅಲ್ಲ ಕರ್ತನೆ, ಎಷ್ಟೋ ಜನರು ನಿನ್ನ ಬಳಿಯಲ್ಲಿ ಬಂದು ಬೇಡುವಾಗ ಪ್ರತಿ ಒಬ್ಬೊಬ್ಬರ ಪ್ರಾರ್ಥನೆಗೂ ನೀನು ಉತ್ತರವನ್ನು ದಯಪಾಲಿಸಿಕೊಟ್ಟು ಎಲ್ಲರೂ ನಿನ್ನ ಬಳಿಯಲ್ಲಿ ನಡೆದು, ಹೌದು ಕರ್ತನೇ, ಯಥಾರ್ಥ ಮನಸ್ಸುಳ್ಳವರಾಗಿ ನಿನ್ನ ಬಳಿ ಬರಲಿಕ್ಕಾಗುವಂತೆ ನೀನು ಒಬ್ಬೊಬ್ಬರನ್ನು ಆಶೀರ್ವದಿಸಿ ನಡೆಸು ಎಂಬುದಾಗಿ ನಮ್ಮ ರಕ್ಷಕನು ಒಡೆಯನೂ ಆಗಿರುವಂತ ಯೇಸು ಕ್ರಿಸ್ತನ ಮುಖಾಂತರದಲ್ಲಿ ಬೇಡಿದನ್ನು ಹೊಂದಿದ್ದೇವೆ ತಂದೆಯೇ, ಆಮೇನ್. ದೇವರು ಈ ವಾಕ್ಯವನ್ನು ಮತ್ತು ನಮ್ಮೆಲ್ಲರನ್ನು ಆಶೀರ್ವದಿಸಲಿ, ಆಮೇನ್.